ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದಕ್ಕೆ ನೋಡಿ, ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಮನವಿಗೆ ಸಿಗುತ್ತಾ ಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಟ್ರಯಲ್ ಸಂದರ್ಭದಲ್ಲಿ ಖುದ್ದು ಹಾಜರಿಗೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರ ಒಳ ಸಂದರ್ಶನಕ್ಕೂ ಓಕೆ ಅನ್ನುತ್ತಾ ಕೋರ್ಟ್ ಎರಡೂ ಅರ್ಜಿಗಳ ಬಗ್ಗೆ ಇವತ್ತು 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಪ್ರಕಟ ಮಾಡುತ್ತೆ. ಟ್ರಯಲ್ ವೇಳೆ ಖುದ್ದು ಹಾಜರಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿರುವಂತಹ ಎಸ್ಪಿಪಿ ಖುದ್ದು ಹಾಜರಿಗೆ ಅವಕಾಶವನ್ನ ಕೊಟ್ರೆ ಭದ್ರತೆ ಸಮಸ್ಯೆ ಕಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಯಾಕೆಂತಂದ್ರೆ ದರ್ಶನ್ ಅನ್ನ ನೋಡೋದಕ್ಕೆ ಅಂತ ಹೇಳಿ ಕೋರ್ಟ್ ಬಳಿ ಅವರ ಫ್ಯಾನ್ಸ್ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಬೇರೆ ಕೋರ್ಟ್ ಕಲಾಪಗಳಿಗೂ ಕೂಡ ತೊಂದರೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ದರ್ಶನ್ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಕುಟುಂಬಸ್ಥರ ಒಳ ಸಂದರ್ಶನಕ್ಕೆ ಜೈಲಾಧಿಕಾರಿ ಬಳಿ ಮನವಿ ಮಾಡಿಕೊಳ್ಳಿ, ಪದೇ ಪದೇ ಕೋರ್ಟ್ಗೆ ಅರ್ಜಿ ಹಾಕ್ತಾ ಇರೋದ್ರ ಬಗ್ಗೆ ಪ್ರಶ್ನಿಸಿರುವಂತಹ ಎಸ್ಪಿಪಿ ಈ ಎರಡೂ ಅರ್ಜಿಗಳ ಕುರಿತು ಕೆಲ ಹೊತ್ತಲ್ಲೇ ಆದೇಶ ಹೊರ ಬೀಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ದರ್ಶನ್ಗೆ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಇಲ್ವಾ ಕಾದ್ ನೋಡಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರ ಬೀಳುವಂತಹ ಸಾಧ್ಯತೆಗಳು ಕೂಡ ದಟ್ಟ ಇದೆ. ಅಂದರೆ ಈಗ 4 ಗೋಡೆಗಳ ಮಧ್ಯೆ ಕೂತು ಈಗಾಗಲೇ ಸಾಕಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಹೊರಗಡೆ ಬರಬೇಕು ಅನ್ನುವಂತಹ ಹಂಬಲ ಇದ್ದಂತೆ ಕಾಣಿಸ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ ಇವತ್ತು ಖುದ್ದು ಹಾಜರಿ ಮತ್ತೆ ಕುಟುಂಬಸ್ಥರ ಒಳ ಸಂದರ್ಶನಕ್ಕೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಏನಾಗಬಹುದು, ಯಾವ ರೀತಿಯಾಗಿ ನಿರೀಕ್ಷೆ ಮಾಡಬಹುದು ಅಂತ? ರಮ್ಯಾ, ಈ ಹಿಂದೆ ಏನು ಕೆಲವೊಂದು ಅರ್ಜಿಗಳನ್ನ ಸಲ್ಲಿಸಿದ್ರು, ಅದರಲ್ಲಿ ಜೈಲು ಮ್ಯಾನ್ಯುವಲ್ ಪ್ರಕಾರ ಏನು ನಿಯಮಾವಳಿಗಳಿದೆ ಆ ನಿಯಮಾವಳಿಗಳನ್ನ ಪಾಲಿಸುವಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಏನು ಒಂದು 2 ಅರ್ಜಿಗಳನ್ನ ದರ್ಶನ್ ಅವರು ಸಲ್ಲಿಸಿರ್ತಕ್ಕಂಥ ಇತರೆ ಆರೋಪಿಗಳು ತಮ್ಮ ಒಂದು ಮನವಿಯನ್ನ ಸೇರಿದ್ರು. ಒಟ್ಟು 5 ಅರ್ಜಿಗಳನ್ನ ಹಿಂದೆ ಸಲ್ಲಿಸಿದ್ರು. 5 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಾಧೀಶರು ಕೆಲವೊಂದು ವಕೀಲರ ಮನವಿಯನ್ನ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಎಸ್ಪಿಪಿ ಅವರು ಮಾಡಿದ್ದಾರೆ. ಹಾಗಾಗಿ ಅದರ ಆದೇಶವನ್ನ ಜೊತೆಗೆ ದರ್ಶನ್ ಸಲ್ಲಿಸಿರ್ತಕ್ಕಂಥ 2 ಅರ್ಜಿಗಳ ಆದೇಶವನ್ನು ಇವತ್ತು ಪ್ರಕಟಣೆ ಮಾಡುವಂತ ಸಾಧ್ಯತೆ ಇದೆ. ಒಂದು ಏನು ಕುಟುಂಬಸ್ಥರ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿ, ಜೊತೆಗೆ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಟ್ರಯಲ್ ನಡೀತಕ್ಕಂಥ ಸಂದರ್ಭದಲ್ಲಿ ಸೋಮವಾರ ಮಂಗಳವಾರ ಈಗ ಪ್ರತಿ ವಾರ 2 ದಿನಗಳ ಕಾಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಖುದ್ದು ಕೋರ್ಟ್ಗೆ ಹಾಜರುಪಡಿಸುವಂತೆ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಅದಕ್ಕೂ ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟು ಪ್ರತಿವಾದವನ್ನ ಮಾಡಿರ್ತಕ್ಕಂಥ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಂದು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮತ್ತೆ ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಂಡ್ಬಂದಿದ್ದೆ ಆದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಜೊತೆಗೆ ಅಷ್ಟೊಂದು ಜನ ಬಂದಾಗ ನಮಗೆ ಬೆದರಿಕೆ ಇದೆ. ಹಾಗಾಗಿ ನಾನು ಅವರೇನಾದ್ರೂ ಖುದ್ದು ಕೋರ್ಟ್ಗೆ ಬಂದ್ರೆ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗುವಂತ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥ ಒಂದು ಆಕ್ಷೇಪಣೆಯನ್ನ ಸಹ ಸಲ್ಲಿಸಿರ್ತಕ್ಕಂಥದ್ದು. ಹೀಗಾಗಿ ಆಗುವನ್ನ ನೋಡಿಕೊಂಡು ಏನು ಯಥಾಸ್ಥಿತಿ ಅಂದ್ರೆ ಈಗ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಅವರು ಹಾಜರಾಗ್ತಾ ಇದ್ದಾರೆ, ಅದೇ ರೀತಿಯಾಗಿ ಮುಂದಿನ ಪ್ರಕ್ರಿಯೆಯನ್ನು ನಡೆಯುತ್ತಿದೆ ಅನ್ನೋ ಒಂದು ಆದೇಶವನ್ನು ಸಹ ಹೊರಡಿಸಬಹುದು. ಅದ್ರ ಜೊತೆಗೆ ಕುಟುಂಬಸ್ಥರ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ಸಹ ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಒಬ್ಬ ಕೈದಿಗೆ ವಿಚಾರಣಾ ದಿನ ಕೈದಿಗೆ ಅವಕಾಶ ಮಾಡಿಕೊಟ್ಟು ಇತರೆ ಆರೋಪಿಗಳು ಸಹ ಕೇಳ್ತಾರೆ. ಹಾಗಾಗಿ ಅಲ್ಲೂ ಸಹ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಜೊತೆಗೆ ಜೈಲಿನಲ್ಲಿ ಸಿಬ್ಬಂದಿ ಕೊರತೆ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ, ಜೈಲು ಮ್ಯಾನ್ಯುವಲ್ ನಲ್ಲೂ ಅದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಇವೆರಡು ವಾದ ಮತ್ತೆ ಪ್ರತಿವಾದವನ್ನ ನೋಡಿ ಆಗುವಗಳು ಏನಾಗ್ಬೋದು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರು ಏನು ತೀರ್ಮಾನವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು ಎಲ್ಲರಿಗೂ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.